ಡಿಕೆ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸಚಿವರಿಗೆ ಖಾತೆ ಹಂಚಿಕೆ ಒಂದು ರೀತಿ ಕಗ್ಗಂಟಾಗ್ಬಿಟ್ಟಿದೆ. ಸಚಿವ ಸ್ಥಾನ ಕೊಟ್ಟವರಿಗೆ ಖಾತೆಗಳ ಚಿಂತನೆ, ಮಂತ್ರಿ ಭಾಗ್ಯ ಸಿಗದವರದ್ದು ಮತ್ತೊಂದು ರೀತಿಯ ವೇದನೆ. ಇವತ್ತು ಕೂಡ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಕೂಗು ಬಲವಾಗಿ ಕೇಳಿಬಂತು. ಸವದಿ, ಹಿಟ್ನಾಳ್, ಜಿಎಸ್ ಪಾಟೀಲ್, ರುದ್ರಪ್ಪ ಲಮಾಣಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿಗೆ ಬಿದ್ದಿದ್ದಾರೆ. ಜಿಂದಾಬಾದ್, ಜಮೀರ್ ಅಹಮದ್ ಜಿಂದಾಬಾದ್. ರಾಜ್ಯದೆಲ್ಲೆಡೆ ಇದೇ ರೀತಿಯ ಘೋಷಣೆಗಳೀಗ ಮಾರ್ಧನಿಸ್ತಾ ಇದೆ. ಬೆಂಗಳೂರು, ಚಿತ್ರದುರ್ಗ, ರಾಮನಗರ, ರಾಯಚೂರು, ಬಾಗಲಕೋಟೆ ಹೀಗೆ ರಾಜ್ಯದ ಹಲವೆಡೆ ಅಹಿಂದ ಸಮುದಾಯದ ಸೂಪರ್ ಸ್ಟಾರ್ ಜಮೀರ್ ಅಹಮದ್ಗಾಗಿ ಎಲ್ಲ ಸಮುದಾಯದ ಜನ ಬೀದಿಗಿಳಿದಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು, ಡಿಸಿಎಂ ಮಾಡಬೇಕು ಅಂತ ಜಮೀರ್ ಪೋಸ್ಟರ್ ಹಿಡ್ಕೊಂಡು ಘಂಟಾಘೋಷವಾಗಿ ಕೂಗಿ ಹೇಳ್ತಿದ್ದಾರೆ. ಜಮೀರ್ ಭಾಯ್ಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ಅಭಿಮಾನಿಗಳ ಪಟ್ಟು. ತಾಳ್ಮೆ, ನಿಷ್ಠೆ, ಪ್ರಾಮಾಣಿಕತೆ ಪಾಠ, ಜಮೀರ್ ಅಣ್ಣಂಗೆ ಖಾದರ್ ಟಾಂಗ್. ಬೆಂಗಳೂರಿನ ಮೈಸೂರು ರಸ್ತೆಯ ಶಿರಸಿ ವೃತ್ತದಲ್ಲಿ ಜಮೀರ್ಗೆ ಅವಕಾಶ ಸಿಗದಕ್ಕೆ ಬೆಂಬಲಿಗರು ಸಿಡಿದೆದ್ದಿದ್ರು, ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿದ್ರು. ಜಮೀರ್ ಭಾಯ್ ಜಿಂದಾಬಾದ್ ಅಂತ ಕೂಗಿದ್ರು. ಚನ್ನಪಟ್ಟಣದಲ್ಲೂ ಪೊಲೀಸ್ ಠಾಣೆ ಸರ್ಕಲ್ ಬಳಿ ಪ್ರೊಟೆಸ್ಟ್ ಮಾಡಿತ್ತು. ಜಮೀರ್ಗೆ ಡಿಸಿಎಂ ಸ್ಥಾನ ಕೊಡಲು ಆಗ್ರಹಿಸಿದ್ರು. ಇತ್ತ ಬಾಗಲಕೋಟೆಯಲ್ಲಿ ಜಮೀರ್ ಅಭಿಮಾನಿಗಳು ಡಿಸಿ ಕಚೇರಿ ಎದುರು ಪ್ರತಿಭಟಿಸಿದ್ರು. ಜಮೀರ್ಗೆ ಅವಕಾಶ ಸಿಗದಿದ್ರೆ ಬಾಗಲಕೋಟೆಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಚಿತ್ರದುರ್ಗದ ಓಬವ್ವ ವೃತ್ತದಲ್ಲೂ ಜಮೀರ್ ಅಭಿಮಾನಿಗಳು, ಮುಖಂಡರು ಹಾಗೂ ದಲಿತ ಸಂಘಟನೆಗಳು ಧರಣಿ ನಡೆಸಿದ್ವು. ರಾಯಚೂರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ಗೆ ಅನ್ಯಾಯ ಮಾಡಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಅತ್ತ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಮುಖಂಡರು ರಸ್ತೆಗಿಳಿದಿದ್ರು. ಜಮೀರ್ ಜೊತೆ ಇನ್ನೂ 4 ಅವಕಾಶ ಸಿಗಬೇಕು ಅಂತ ಒತ್ತಾಯಿಸಿದ್ರು. ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ, 5 ಮಂದಿ ನೀವು ನಮಗೆ ನಮ್ಮ ಹಿಂದಕ್ಕೆ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಏನಿತ್ತು ಆ ಕೋಟಾ ನಮಗೆ ಕೊಡಬೇಕನ್ಕಸ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಎರಡನೇದು ವಿಶೇಷವಾಗಿ ನಾವು ಕೇಳುವುದಂದರೆ ಜಮೀರ್ ಅಹಮದ್ಗೆ ಡ್ರಾಪ್ ಮಾಡಬಾರ್ದು. ಜಮೀರ್ ಅಹಮದ್ ಸಾಹೇಬರಿಗೆ ಕಂಟಿನ್ಯೂ ಮಾಡಬೇಕು, ಅವ್ರಿಗೆ ಮಹತ್ವ ಕೊಡಬೇಕು. ಈಸ್ ಎ ಲೀಡರ್, ಮಾಸ್ ಲೀಡರ್. ಮತ್ತು ನಮ್ಮದು ಒಂದೇ ಸಮಾಜ ಇಲ್ಲ, ಎಲ್ಲ ಸಮಾಜದವರು. ನಿನ್ನೆ ನೋಡಿ ನಾನು ಗುರುಗಳು, ಮಠಾಧೀಶರು, ಅನೇಕ ಸಂಘ ಸಂಸ್ಥಾದವರು ಸಹ ಬೇಡಿಕೆ ಮಾಡಿದ್ದಾರೆ. ನಿನ್ನೆ ಕೂಡ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆ ಶಾಸಕ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಜನ ಪ್ರತಿಭಟಿಸಿದ್ರು. ವಿಶೇಷ ಅಂದ್ರೆ ಸ್ವಾಮೀಜಿಗಳು ಕೂಡ ಜಮೀರ್ ಪರ ಬ್ಯಾಟ್ ಬೀಸಿದ್ರು. ಅದು ಕೇವಲ ಅಲ್ಪಸಂಖ್ಯಾತರಿಗೆ, ಇಸ್ಲಾಮರಿಗೆ ಅಷ್ಟೇ ನೋವಲ್ಲ,
ಇತರೆ ಎಲ್ಲ ಧರ್ಮೀಯರಿಗೂ ಕೂಡ ಅವರು ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂತ ಹೇಳಿದ್ರೆ ಇವತ್ತು ಯಾರೇ ನೋವಿದೆ, ಯಾರೇ ಒಂದು ಸಮಸ್ಯೆ ಇದ್ದರೆ, ಯಾರೇ ಇದು ಕಷ್ಟ ಅಂತ ಹೇಳಿ ಬಂದರೆ ಅಂಥವರಿಗೆ ತಮ್ಮ ಸ್ವಂತ ಜೇಬಿನಿಂದ, ತಮ್ಮ ಸ್ವಂತ ಮನೆಯಿಂದ ಇವತ್ತು ಹಣವನ್ನು ಕೊಟ್ಟು ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇವತ್ತು ನಮ್ಮ ಜಮೀರ್ ಸಾಹೇಬರಿಗಿದೆ. ಕೊನೆ ಪಕ್ಷ ಅವರು ಸಂಪುಟದಲ್ಲಿ ಸೇರ್ಕೊಂಡ್ರೆ ಸಾಕು, ನಮಗೆ ಖುಷಿ ಆಗ್ತದೆ. ಎಐ ಆಡಿಯೋ ರಿಲೀಸ್ ಮಾಡಿ ಜಮೀರ್ ವಿರುದ್ಧ ಷಡ್ಯಂತ್ರ ನಡೆದಿದೆ. 5 ಲಕ್ಷದಷ್ಟಿರುವ ಮುಸ್ಲಿಂ ಬ್ಯಾರಿ ಸಮುದಾಯದ ಖಾದರ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಜಮೀರ್ 85 ಲಕ್ಷ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗದಿದ್ರೆ ಮುಂದೆ ಕಾಂಗ್ರೆಸ್ಗೆ ಪಾಠ ಕಲಿಸೋದಾಗಿ ಬೆಂಬಲಿಗರು ಎಚ್ಚರಿಸ್ತಾ ಇದ್ದಾರೆ. ಆದರೆ ಸಚಿವ ಯುಟಿ ಖಾದರ್ ಜಮೀರ್ ಅಹಮದ್ಗೆ ಪರೋಕ್ಷವಾಗಿ ತಾಳ್ಮೆ, ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ ಅಂತೆಲ್ಲ ಪಾಠ ಮಾಡಿದ್ದಾರೆ. ತಾಳ್ಮೆ, ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ ಇದು 4 ಇದ್ದರೆ ಕಾಂಗ್ರೆಸ್ ಸರ್ವನು ಕೂಡ ಒಂದಲ್ಲೊಂದು ದಿವಸ ಅದು ಗುರುತಿಸಿಕೊಂಡು ಅವರಿಗೆ ಬೇಕಾಗುವ ಅವಕಾಶ ಖಂಡಿತವಾಗಿ ಕೊಡ್ತಾರೆ. ತಂಗಡಗಿ, ಹೈಟ್ನಾಳ್, ಜಿಎಸ್ ಪಾಟೀಲ್, ಸವದಿ, ರುದ್ರಪ್ಪ ಲಮಾಣಿ. ಹನುಮನ ಬಾಲವಾದ, ಆಕಾಂಕ್ಷಿಗಳ ಪಟ್ಟಿ, ಬೆಂಬಲಿಗರಿಂದ ಹೆಚ್ಚಿದ ಒತ್ತಡ. ಕೊಪ್ಪಳದ ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿಗೆ ಸಚಿವ ಸ್ಥಾನ ಬೇಕು ಅಂತ ಬೋವಿ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಅದೇ ಜಿಲ್ಲೆಯ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪರ ಬೆಂಬಲಿಗರು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಲು ಇವತ್ತು ಸಭೆ ಸೇರಿ ನಿರ್ಧರಿಸಿದ್ದಾರೆ. ಅತ್ತ ರೋಣ ಶಾಸಕ ಜಿಎಸ್ ಪಾಟೀಲ್ಗೆ ಮಂತ್ರಿ ಭಾಗ್ಯ ಕರುಣಿಸುವಂತೆ ಬೆಂಬಲಿಗರು ನರೇಗಲ್ ಪಟ್ಟಣದಲ್ಲಿ ಉರುಳು ಸೇವೆ ಮಾಡಿದ್ರು. ಸಚಿವರಾದ್ರೆ 101 ತೆಂಗಿನಕಾಯಿ ಒಡೆಯುವುದಾಗಿ ಹರಕೆ ಕಟ್ಟಿಕೊಂಡ್ರು. ಮತ್ತೊಂದೆಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯಿಸಿದೆ. ಈ ಮಧ್ಯೆ ಅವಕಾಶ ಸಿಗದವರು ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುವ ವಿಶ್ವಾಸದಲ್ಲಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಾಗಲಿ ಇವತ್ತಿನ ಮುಖ್ಯಮಂತ್ರಿಗಳಾಗಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥ ವರಿಷ್ಠರು ಕೂಡ ಹೇಳಿದ್ದಾರೆ. ನೋಡೋಣ ಕಾದ. ಮುಖ್ಯಮಂತ್ರಿಗಳಾದಂಥ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನನಗೆ ಚಾರ್ಜ್ ಕೊಡೋ ಸಂಬಂಧ ಕೂಡ ಮಾತಾಡಿದರು. ಆ ಭರವಸೆ ನನಗಿದೆ. ಇನ್ನೂ 18 ಸೀಟ್ ಇನ್ನೂ ಖಾಲಿ ಇದಾವೆ. ಸಚಿವ ಸಂಪುಟ ಮತ್ತೆ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ಅವಕಾಶ ಮಾಡ್ತಾರೆ. ಈಗ ಅದೆಲ್ಲ ಗಮನದಲ್ಲಿದೆ ಹೈಕಮಾಂಡಲ್ಲಿ. ಅದು ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಇವತ್ತು ಪಕ್ಷ ನಿಷ್ಠೆ ಜೊತೆಗೆ ಇವತ್ತು ಕ್ಲೀನ್ ಇಮೇಜು ಚೆನ್ನಾಗಿ ಇವತ್ತು ಇರ್ತಕ್ಕಂಥದ್ದು ಎಲ್ಲ ಗಮನದಲ್ಲಿ ಸರ್ವೆ ಇಟ್ಕೊಂಡು ಕೂಡ ಎಲ್ಲದು ಮಾಡ್ತಾ ಇದ್ದಾರೆ. ಕೆಲವರು ಸಮುದಾಯದ ಮುಖಂಡರನ್ನ ಮುಂದೆ ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಜನರ ನಡುವೆ ಇರುವ ಜಮೀರ್ ರೀತಿಯ ಶಾಸಕರು ಎಲ್ಲಾ ಸಮುದಾಯಗಳನ್ನಿಟ್ಕೊಂಡೇ ಮಂತ್ರಿ ಸ್ಥಾನಕ್ಕಾಗಿ ದಾಳ ಉರುಳಿಸ್ತಾ ಇದ್ದಾರೆ. 2ನೇ ಲಿಸ್ಟ್ನಲ್ಲಿ ಸಮುದಾಯವಾರು, ಪ್ರದೇಶವಾರು, ಕಾಸ್ಟ್ ಕಾಂಬಿನೇಷನ್ ಮೇಲೆ ಸಚಿವ ಸ್ಥಾನಗಳನ್ನು ಹಂಚಬೇಕಾದ ಒತ್ತಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಈಗ ಸಚಿವ ಸ್ಥಾನ ಸಿಕ್ಕದವರು ಮಾತ್ರ ಸೇರುಂಟೆ ಆದವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.